ಬೆದರು ಬೊಂಬೆ ಭಾಗ 2ರಲ್ಲಿ ನಾವು ತೇಜಪ್ಪನ ಎಸ್ಟೇಟ್ನ ಕತ್ತಲೆಯನ್ನು ಸೇಳಿ ಸತ್ಯವನ್ನು ಹುಡುಕಲು ಹೊರಟಿದ್ದೆವು. ಬಾವಿಯ ಬಳಿ ಸಿಕ್ಕ ಆ ನಿಗೂಢ ಕೀಲಿ ನಮ್ಮನ್ನು ಕರೆತಂದಿದ್ದು ಆ ಹಳೆಯ ಗ್ರಂಥಾಲಯಕ್ಕೆ. ಈಗ ಸಮೀರ್ ಕೈಯಲ್ಲಿರೋದು ತೇಜಪ್ಪನ ಸಾವಿನ ಕೊನೆಯ ಕ್ಷಣದವರೆಗೆ ಅಡಗಿದ್ದ ಆ ಹಳೆಯ ಡೈರಿ. ರಾಜಣ್ಣನ ಮಾತು ಸತ್ಯವೇ, ಅಥವಾ ಡೈರಿ ತನ್ನೊಳಗೆ ಮರೆಮಚ್ಚಿರುವ ಇನ್ನೊಂದು ಕರಾಳ ಇತಿಹಾಸ ಇದೆಯಾ? 10 ವರ್ಷಗಳ ಹಿಂದೆ ಶ್ಯಾಮಲ ಎಸ್ಟೇಟ್ನಲ್ಲಿ ನಡೆದ ಆ ಬೆಂಕಿಯ ರಾತ್ರಿ ಅಸಲಿಗೆ ಏನಾಗಿತ್ತು? ಯಾಕೆ ತೇಜಪ್ಪನಿಗೆ ಆರ್ ಎಂಬ ಅಕ್ಷರ ಕಂಡ್ರೆ ಸಾವು ಎದುರಾದಂತೆ ಭಾಸವಾಗ್ತಿತ್ತು? ಹಾಗಾದರೆ ಆ ಡೈರಿಯಲ್ಲಿ ಏನಿದೆ ಎಂಬುದನ್ನು ಇವತ್ತು ನಾವು ಬೆದರು ಬೊಂಬೆ ಭಾಗ 3ರಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮಳೆಯ ಅಬ್ಬರದ ನಡುವೆ ಸಮೀರ್ ಆ ಹಳೆಯ ಡೈರಿಯನ್ನು ಓದಲು ಶುರು ಮಾಡ್ತಾನೆ. ಡೈರಿಯ ಮೊದಲ ಪುಟದಲ್ಲೇ ತೇಜಪ್ಪನ ಭಯ ಎದ್ದು ಕಾಣ್ತಾ ಇತ್ತು. 10 ವರ್ಷಗಳ ಹಿಂದೆ ಶ್ಯಾಮಲ ಎಸ್ಟೇಟ್ ಕೇವಲ ತೇಜಪ್ಪನಿಗೆ ಸೇರಿರಲಿಲ್ಲ. ಅದರ ಪಾಲ್ದಾರನಾಗಿ ರಾಮನಾಥ್ ಎಂಬ ವ್ಯಕ್ತಿ ಇದ್ದ. ಹಣದ ಆಸೆಗೆ ಬಿದ್ದ ತೇಜಪ್ಪ ಒಂದು ರಾತ್ರಿ ರಾಮನಾಥ್ ಮಲಗಿದ್ದ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದ. ಇಡೀ ಕುಟುಂಬ ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿತ್ತು ಎಂದು ಜಗತ್ತು ನಂಬಿತ್ತು. ಆದರೆ ತೇಜಪ್ಪನಿಗೆ ಆ ರಾತ್ರಿ ಯಾರೋ ಒಬ್ಬ ವ್ಯಕ್ತಿ ಕುಂಟುತ್ತಾ ಕಾಡಿನೊಳಗೆ ಓಡಿ ಹೋದ ನೆರಳು ಕಂಡಿತ್ತು. ಅಂದಿನಿಂದ ತೇಜಪ್ಪನಿಗೆ ಆ ಆರ್ ಎಂಬ ಅಕ್ಷರ ಕಂಡ್ರೆ ಸಾವು ಎದುರಿಗೆ ಬಂದಂತೆ ಭಾಸವಾಗ್ತಾ ಇತ್ತು. ಸಮೀರ್ ಡೈರಿಯನ್ನು ಓದುತ್ತಿರುವಾಗಲೇ ಬಂಗ್ಲೆಯ ಮಹಡಿಯ ಮೇಲೆ ಒಂದು ಮರದ ಕಾಲಿನ ಶಬ್ದ ಟಕ್ ಟಕ್ ಎಂದು ಜೋರಾಗಿ ಕೇಳಿಸ್ತಿತ್ತು. ಸಮೀರ್ ಟಾರ್ಚ್ ಹಿಡಿದು ಮಹಡಿಯ ಕಡೆಗೆ ಓಡ್ತಾನೆ. ಅಲ್ಲಿ ಕಾರಿಡಾರ್ನ ಕೊನೆಯಲ್ಲಿ ಆ ಎತ್ತರದ ಬೆದರು ಬೊಂಬೆ ಕೊಡಲಿ ಹಿಡಿದು ನಿಂತಿದೆ. ಸಮೀರ್ ಅದನ್ನು ಹಿಡಿಯಲು ಹೋದಾಗ ಬೊಂಬೆ ಕಿಟಕಿಯಿಂದ ಕೆಳಗೆ ಹಾರುತ್ತೆ. ಸಮೀರ್ ಕೂಡ ಕೆಳಗೆ ಜಿಗಿದು ಅದನ್ನು ಬೆನ್ನಡ್ತಾನೆ. ಆ ಕೆಸರಿನಲ್ಲಿ ಆ ಬೊಂಬೆಯ ಮರದ ಕಾಲಿನ ಗುರುತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಬೊಂಬೆಯನ್ನು ಬೆನ್ನಟ್ಟುತ್ತಾ ಸಮೀರ್ ಹಳೆಯ ಬಾವಿಯ ಹತ್ರ ಬರ್ತಾನೆ. ಅಲ್ಲಿ ಮ್ಯಾನೇಜರ್ ರಾಜಣ್ಣ ಗಾಬರಿಯಿಂದ ಯಾವುದೋ ವಸ್ತುವನ್ನು ಬಾವಿಗೆ ಎಸೆಯಲು ಯತ್ನಿಸ್ತಿರ್ತಾನೆ. ಸಮೀರ್ ಅವನನ್ನು ಹಿಡಿದು ವಿಚಾರಿಸಿದಾಗ ರಾಜಣ್ಣ ಅಸಲಿ ಸತ್ಯ ಒಪ್ಕೊಳ್ತಾನೆ. ನಾನೇ ಆ ಬೆದರು ಬೊಂಬೆಯ ವೇಷವನ್ನು ಹಾಕ್ತಿದ್ದೆ ಸಾಹೇಬ್ರೆ. ಆದರೆ ಅದು ಕೇವಲ ತೇಜಪ್ಪನ ಮಗ ರಘುವನ್ನು ಹೆದರಿಸಲು ಮಾತ್ರ. ಆದರೆ ತೇಜಪ್ಪನ ಕೊಲೆ ಮಾಡಿದ್ದು ನಾನಲ್ಲ ಎಂದು ಅಳುತ್ತಾನೆ. ರಾಜಣ್ಣನ ಕೈಯಲ್ಲಿ ಇನ್ನೊಂದು ಕೈಗೌಸಿರುತ್ತೆ. ಆದರೆ ಅದರ ಮೇಲೆ ಆರ್ ಅಕ್ಷರ ಇರೋದಿಲ್ಲ. ಅಂದರೆ ಎಸ್ಟೇಟ್ನಲ್ಲಿ 2 ಬೆದರು ಬೊಂಬೆಗಳಿದ್ದಾರೆ. ಸಮೀರ್ ರಾಜಣ್ಣನ ಮಾತನ್ನು ನಂಬದೆ ಅವನನ್ನು ಬಂಧಿಸಲು ಮುಂದಾಗ್ತಾನೆ. ದೂರದ ಕಾಡಿನ ಕಡೆಯಿಂದ ಅಸಲಿ ಮರದ ಕಾಲಿನ ಶಬ್ದ ಕೇಳಿಸುತ್ತೆ. ರಾಜಣ್ಣ ಬೆವರುತ್ತಾ, ನೋಡಿ ಸಾಹೇಬ್ರೆ, ಅದು ಆ ಅಸಲಿ ಬೊಂಬೆ. 10 ವರ್ಷದ ಹಿಂದೆ ಸತ್ತ ರಾಮನಾಥ್ ಮರಳಿ ಬಂದಿದ್ದಾನೆ ಎಂದು ಕೂಗ್ತಾನೆ. ಕತ್ತಲಲ್ಲಿ ಒಬ್ಬ ವ್ಯಕ್ತಿ ಮರದ ಕಾಲಿನ ಸಹಾಯದಿಂದ ಕುಂಟುತ್ತಾ ಕೊಡಲಿಯನ್ನು ನೆಲದ ಮೇಲೆ ಎಳೆಯುತ್ತಾ ಬರ್ತಿದ್ದಾನೆ. ಅದು ಮಿಂಚಿನ ಬೆಳಕಿನಲ್ಲಿ ಕಾಣಿಸ್ತಾ ಇದೆ. ಆ ವ್ಯಕ್ತಿಯ ಮುಖಕ್ಕೆ ಯಾವುದೇ ಮುಖವಾಡ ಇಲ್ಲ. ಆದರೆ ಅವನ ಮುಖ ಬೆಂಕಿಯಲ್ಲಿ ಸುಟ್ಟು ವಿಕಾರವಾಗಿದೆ. ಹಾಗಾದರೆ ರಾಜಣ್ಣ ಸುಳ್ಳು ಹೇಳ್ತಿದ್ದಾನ ಅಥವಾ ನಿಜವಾಗಿಯೂ ರಾಮನಾಥ್ ಬದುಕಿ ಬಂದಿದ್ದಾನ? ಆ ವಿಕಾರ ಮುಖದ ವ್ಯಕ್ತಿ ಯಾರು?
ಸಮೀರ್ ಕೈಯಲ್ಲಿದ್ದ ಡೈರಿಯ ಕೊನೆಯ ಪುಟದಲ್ಲಿ ತೇಜಪ್ಪ ಬರೆದಿದ್ದ ಆ ಅಂತಿಮ ರಹಸ್ಯ ಏನು ಅನ್ನೋದನ್ನು ನಾವು ಬೆದರು ಬೊಂಬೆ ಭಾಗ 4ರಲ್ಲಿ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟೋರಿ ಬೈಟ್ ಕನ್ನಡ. ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.